ಪ್ರಿಯ ವೀಕ್ಷಕರೇ, ಶಿರಸಿ ತಾಲೂಕಿನಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿರುವ ಪುಟ್ಟ ಗ್ರಾಮ ಗೌಡಳ್ಳಿ. ಪುಟ್ಟ ಗ್ರಾಮವಾದರೂ ಈಗ ವಾಣಿಜ್ಯ ಚಟುವಟಿಕೆಗಳಿಗೆ ತನ್ನನ್ನೇ ತೆರೆದುಕೊಂಡಿದೆ ಈ ಪುಟ್ಟ ಗ್ರಾಮ. ಅಂತೆಯೇ ಇಲ್ಲಿನ ಜಾಗೆಗೆ ಬಂಗಾರದ ಬೆಲೆ. ಹೀಗೆ ಈ ಜಾಗೆಗೆ ಬಂಗಾರದ ಬೆಲೆ ಸಿಗತೊಡಗಿತು, ಅಲ್ಲಿಗೆ ಇಸ್ಲೂರು ಗ್ರಾಮ ಪಂಚಾಯತ್ನ ಭ್ರಷ್ಟರಿಗೆ ಹಬ್ಬವೋ ಹಬ್ಬ. ಈಗ ಈ ಹಬ್ಬ ಆಚರಿಸಿದ ಫಲವಾಗಿ ಈ ಪಂಚಾಯತ್ ವ್ಯಾಪ್ತಿಗೆ ಒಳಪಡುವ ಚಿಕ್ಕ ಕೆರೆ ತುಂಬಿ ನೀರು ಹೋಗಲು ಜಾಗವಿಲ್ಲದೆ ಶಿರಸಿ ಹುಬ್ಬಳ್ಳಿ ರಸ್ತೆಯನ್ನೇ ಆಪೋಷಣ ತೆಗೆದುಕೊಂಡು ಬಿಟ್ಟಿದೆ. ಸರಿ, ಅಲ್ಲಿಗೆ ಇದು ಸುದ್ದಿಯಾಯಿತು. ಯಥಾ ಪ್ರಕಾರ ರಾಜಕಾರಣಿಗಳು ಎಂಟ್ರಿ ಆಯಿತು. ಶಿರಸಿ ಸಿದ್ದಾಪುರ ಶಾಸಕ ಭೀಮಣ್ಣ ನಾಯ್ಕ್ ಸ್ಥಳಕ್ಕೆ ಬಂದು ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಒಂದಿಷ್ಟು ಬೆವರನ್ನು ಇಳಿಸಿದರು. ಮುಚ್ಚಿಲ್ಲ ಮತ್ತೆ ಹೆಂಗಿಲ್ಲ ಬಂದು ಓಪನ್ ಮಾಡ್ತೀವಿ. ಯಾಕೆ ಪೈಪ್ ಹಾಕಿ ನೀವು ಈ ಪೈಪ್ ಹಾಕಿ ನೀವು ಇಷ್ಟೆಲ್ಲ ಮಾಡಿ ಎಲ್ಲ ಮಾಡಿ ಅನುಕೂಲ ಬೇಕು ಮಾಡ್ತಾರಲ್ಲ. ಯಾರು ಕೇಳಿ ನೀವು ಹೋಗಿ ಈ ಪೈಪ್ ಅಧಿಕಾರ ಕೊಟ್ಟಿದ್ದಾರೆ. ಪೈಪ್ ಮುಚ್ಚಿಲ್ಲ ಮತ್ತೆ ಓಪನ್ ಮಾಡಿ ತೋರಿಸಿ. ಆಯ್ತು ರೀ, ಇನ್ನು ಹವ್ಯಾರ ಯಾಕೆ ಹೇಳ್ತೀರಾ ನೀವು? ಟೌನಲ್ಲಿ ಯಾಕೆ ಮಣ್ಣು ಮುಚ್ಚಿರ ನೀವು? ಎಲ್ಲಿ ಆಯ್ತು, ನೀವು ಹೈವೇ ಮುಚ್ಚಬೇಕಾದ್ರೆ ನೀವು ಪೈಪ್ ಹಾಕಿ ಇರಮ್ಮ. ಹೈವೇ ಥರ ಮುಚ್ಚುವಾಗ ಹೊಸ ಅರ್ವ ಮಾಡ್ಕೊಂಡು ನೀವು ಅವ್ರು ಇನ್ಫಾರ್ಮ್ ಮಾಡುತ್ತಲ್ಲ, ಇಲ್ಲಿ ನಮ್ಮ ಪೈಪ್ ಈ ಥರ ಮಾಡಿ ಮಾಡಿಬಿಟ್ಟು ಅನ್ನೋದು ಹೇಳಿದ್ರು. ಆಯ್ತು, ನಿಮಗೆ ಇಲ್ಲಿ ಪೈಪ್ ಹಾಕಿ ಹೇಳ್ತಾರೆ ಬೇಡ, ಇದನ್ನ ನಾವು ವಾದ ಮಾಡ್ಬೋದು. ಅದನ್ನು ಹಾಗೆ ಓಪನ್ ಮಾಡಿಲ್ಲ, ಬರೀ ಹೈವೇದಷ್ಟು ಆಗಿದ್ದಿದ್ರೆ ಒಂದು ನಿಮಿಷ ಬರೀ ಹೈವೇದಾಗಿದ್ದಿದ್ರೆ ಅಲ್ಲಿಂದ ಹತ್ತ ಓಪನ್ ಮಾಡ್ಬೋದಲ್ಲ. ಆ ಕಡೆ ಏನಾದ್ರು ಟೋಲ್ ಏನು ಹಾಕಿ ಟ್ರೈ ಮಾಡ್ಬೋದಲ್ಲ. ಮಾಡ್ಕೊಡಿ ಅಂತ ಅಲ್ಲ, ಮಾಡ್ಕೊಳ್ಳಿ, ಓಪನ್ ಮಾಡಿ. ನೀವೆಲ್ಲ ಇಷ್ಟೊಂದು ದಿನ ಬನ್ನಿಯಪ್ಪ, ಇಲ್ಲಿ ಬನ್ನಿ, ಇಲ್ಲಿ ಕಡೆ ಇಷ್ಟೆಲ್ಲ ನೀರು ಬಂದಾಗಿದೆಯಲ್ಲ. ಆ ರೈತನ ಗತಿಯ ನಾವು ಈಗ ಒಂದು ತೋಟಗತಿಯ ಒಂದು ತೋಟ ಬೆಳೆಸುವಾಗ, ಒಂದು ಗಿಡ ಬೆಳೆಸುವಾಗ ಎಷ್ಟು ಶ್ರಮ ಇರುತ್ತೆ. ಅದು ಇಲ್ಲ, ಇದು ಹೌದು ಆಯ್ತು, ಸಮಸ್ಯೆ ಇಲ್ಲ, ಇತ್ತು ಸಮಸ್ಯೆ ಇಲ್ಲ. ಯಾರು ಉದ್ಭವ ಆಗಿದ್ದಾರೆ ಜನಗಳಿಂದ, ಅವ್ರಿಂದ ಯಾರಿಂದ ಆಗ್ತಾರೆ. ನೀವು ಇರ್ಬೇಕಾಯ್ತು, ನೀವು ಮಾಡಿಸ್ಬೇಕಾಯ್ತು. ನಾವು ಅದನ್ನು ಎಂಡೆಲ್ಲ ಅಲ್ರಿ, ನಿಮ್ಗೆ ಜವಾಬ್ದಾರಿ ಇರ್ತಾರೆ. ಅಲ್ಲಿ ಈ ಕಾಲೇ ಮುಚ್ಚಕ್ಕೆ ಹೇಳಿದ್ರೆ ಯಾರು? ರೇಷವರು ಇದನ್ನ ನೋಡಿ ಸರ್, ಈಗ ಇದಕ್ಕೆ ಪರ್ಮಿಷನ್ ಕೊಟ್ಟಾಗ ಯಾರು? ಕಾಲುವೆ ಮೇಲೆ ಪರ್ಮಿಷನ್ ಕೊಟ್ಟಾಗ ಯಾರು? ಅವರೆಲ್ಲರ ಮೇಲೆ ಆಕ್ಷನ್ ಆಗ್ತದೆ. ಪ್ರಿಯ ವೀಕ್ಷಕರೇ, ಇದು ಬೃಹದಾಕಾರದ ಪ್ರಶ್ನೆಯಾಗಿ ನಿಂತಿದೆ ಇಲ್ಲಿ. ನಿಜಕ್ಕೂ ಇಲ್ಲಿ ಅಸಲು ಸಂಗತಿ ಬಗ್ಗೆ ಯಾರೂ ಉಸಿರೆತ್ತಲಿಲ್ಲ. ಭಾರೀ ಮಳೆಗೆ ಕೆರೆ ಉಕ್ಕಿ ರಸ್ತೆ ಕೊಚ್ಚಿ ಹೋಗಲು ಕಾರಣ ಇಲ್ಲಿನ ರಾಜಕಾಲುವೆ ನಾಪತ್ತೆ ಮಾಡಿರುವುದು. ಇದಕ್ಕೆ ನೇರ ಜವಾಬ್ದಾರಿ ಇಸ್ಲೂರು ಗ್ರಾಮ ಪಂಚಾಯತ್. ಇಲ್ಲಿ
ರಾಜಕಾಲುವೆ ನುಂಗಿ ಬೃಹತ್ ಕಟ್ಟಡ ಕಟ್ಟಿದಾಗ ಪಂಚಾಯತ್ನ ಭ್ರಷ್ಟರು ಮೌನವಾಗಿದ್ದರು. ಹೆದ್ದಾರಿ ಬಫರ್ ಝೋನ್, ಕೆರೆ ಬಫರ್ ಝೋನ್, ರಾಜಕಾಲುವೆ ಬಫರ್ ಝೋನ್ ಹೀಗೆ ಯಾವುದಕ್ಕೂ ತಲೆ ಕೆಡಿಸಿಕೊಂಡಿಲ್ಲ ಪಂಚಾಯತ್. ಸಾಲದ್ದಕ್ಕೆ ಈ ಅಕ್ರಮ ನಿರ್ಮಾಣದ ಕಟ್ಟಡಗಳಿಗೆ ವಿದ್ಯುತ್ ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿದೆ ಇಸ್ಲೂರು ಗ್ರಾಮ ಪಂಚಾಯತ್. ಹಾಗಾದರೆ ಇಡೀ ಘಟನೆಗೆ ಹೊಣೆಗಾರ ಇಸ್ಲೂರು ಗ್ರಾಮ ಪಂಚಾಯತ್. ಪ್ರಿಯ ವೀಕ್ಷಕರೇ, ಈಗ ಯಾರ ಮೇಲೆ ಕ್ರಮವಾಗಬೇಕು, ಯಾರನ್ನು ಅಮಾನತು ಮಾಡಿ ಮನೆಗೆ ಕಳಿಸಬೇಕು ಎಂದು ನಿಮಗೆ ಅರ್ಥವಾಗಿರಬಹುದು. ಆದರೆ ಆಳುವ ದೊರೆಗಳಿಗೆ ಅರ್ಥವಾದೀತೆ? ಪೃಥ್ವಿರಾಜ ಟಿವಿ, ಶಿರಸಿ, ಉತ್ತರ ಕನ್ನಡ.